ನೋಡ್ತಾ ಇದ್ರೆ ವಿಬಿಸಿ ನ್ಯೂಸ್, ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಇದೀಗ ಹೆಡ್ಲೈನ್ಸ್. ಹೊಳೆನರಸೀಪುರ ಕ್ಷೇತ್ರದಿಂದ ಮುಂದಿನ ವರ್ಷ ಗೆಲ್ಲೋದು ಕಷ್ಟ ಅನ್ನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಹಿನ್ನೆಲೆ ಕ್ಷೇತ್ರ ಬದಲಿಸೋಕೆ ನಿರ್ಧರಿಸಿದ್ರ ಎಚ್ ಡಿ ರೇವಣ್ಣ. ವಾಸ್ತು ಪ್ರಕಾರ ಹಾಸನದಲ್ಲಿ ಬೃಹತ್ ಬಂಗಲೆ ನಿರ್ಮಾಣ. ಕ್ಷೇತ್ರದಲ್ಲಿ ಜನಪರ ಕೆಲಸ ಮಾಡಲು ಸರ್ಕಾರ ಅನುದಾನ ನೀಡ್ತಾ ಇಲ್ಲ, ಯಾಕಪ್ಪ ಶಾಸಕ ಅದೇ ಅನಿಸ್ತಾ ಇದೆ, ಬೇಸರ ವ್ಯಕ್ತಪಡಿಸಿದ ಶಾಸಕ ಸ್ವರೂಪ್ ಪ್ರಕಾಶ್. ಹಾಸನ ನಗರಸಭೆಯನ್ನ ಮೇಲ್ದರ್ಜೆಗೇರಿಸಿ ಅನುದಾನ ನೀಡಲ್ಲ ಅಂತ ಚೌಕಾಸಿ. 3 ವರ್ಷ ಯಾವುದೇ ಅನುದಾನವಿಲ್ಲ, ಹೆಚ್ಚುವರಿ ಹುದ್ದೆಯನ್ನ ಭರ್ತಿ ಮಾಡುವಂತಿಲ್ಲ ಅಂದ ರಾಜ್ಯ ಸರ್ಕಾರ. ಪ್ರಿಯಕರನೊಟ್ಟಿಗೆ ಪ್ರಣಯದಾಟ, ಪತಿಯಿಂದ ಅಡ್ಡಿ, ನಿತ್ಯ ಎಣ್ಣೆ ಊಟದಲ್ಲಿ ಚೂರ್ಚೂರು ವಿಷ ಹಾಕಿ ಕೊಲ್ಲೋ ಪ್ಲಾನ್, ಎಚ್ಚೆತ್ತ ಪತಿ ಬಚಾವ್. 2 ವರ್ಷಗಳೇ ಕಳೆದರೂ ಭರ್ತಿಯಾಗದ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ. ಸ್ಥಳೀಯರು ಕೂಡ ಅಧ್ಯಕ್ಷರಾಗದಿದ್ರೆ ಪ್ರತಿಭಟನೆ, ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಎಚ್ಚರಿಕೆ. ಚೂರು ಹಣ ತಕೊಡಪ್ಪ ಅಂತ ಎಟಿಎಂ ಕೊಟ್ಟ ವೃದ್ಧೆಯನ್ನ ಯಾಮಾರಿಸಿದ ಖತರ್ನಾಕ್ ಕಳ್ಳ. ನಕಲಿ ಕಾರ್ಡ್ ವಾಪಸ್ ನೀಡಿ ಹಣ ಡ್ರಾ ಮಾಡಿಕೊಂಡು ಎಸ್ಕೇಪ್. ವಾರ್ತೆಗಳ ವಿವರ. ಒಂದು ಕಾಲಕ್ಕೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏಕಮೇವ ಚಕ್ರಾಧಿಪತಿ ಎಂಬಂತಿದ್ದ ಶಾಸಕ ಎಚ್ ಡಿ ರೇವಣ್ಣ ತಾವೇ ಮಾಡಿಕೊಂಡ ಒಂದಿಷ್ಟು ಸ್ವಯಂಕೃತ ಅಪರಾಧಗಳಿಂದಾಗಿ ಕಳೆದ 1 ವರ್ಷಗಳಿಂದ ತಮ್ಮ ಕುಟುಂಬಕ್ಕೆ ಎದುರಾದ ಸಾಲು ಸಮಸ್ಯೆಗಳಿಂದ ಅಕ್ಷರಶಃ ಕುಗ್ಗಿ ಹೋಗಿದ್ರು. ಸದಾ ವಾಸ್ತುವನ್ನ ಬದಲಾಯಿಸ್ತಾ ಇದ್ದಂತಹ ರೇವಣ್ಣ ಅವರು ಇದೀಗ ಕ್ಷೇತ್ರವನ್ನೇ ಬದಲಾಯಿಸುವುದು ಚಿಂತನೆಯನ್ನ ಮಾಡಿದ್ದಾರಂತೆ. ಈ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಒಂದು ಕಾಲಕ್ಕೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ರಿಪಬ್ಲಿಕ್ ಆಫ್ ಹೊಳೆನರಸೀಪುರ ಅಂತ ಕರೀಲಾಗ್ತಾ ಇತ್ತು ಹೊಳೆನರಸೀಪುರವನ್ನ. ಅಲ್ಲಿ ಎಚ್ ಡಿ ರೇವಣ್ಣ ಅವರು ಹೇಳಿದ್ದೇ ಶಾಸನ, ಎಚ್ ಡಿ ರೇವಣ್ಣ ಅವರು ಹೇಳಿದ್ದೇ ಕಾನೂನು, ಎಚ್ ಡಿ ರೇವಣ್ಣ ಅವರು ಏನ್ ಹೇಳ್ತಾರೋ ಅದನ್ನೇ ಮಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭಾ ಕ್ಷೇತ್ರದಿಂದ 2ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ರು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ 100 ಅಶ್ಲೀಲ ವಿಡಿಯೋಗಳನ್ನ ಒಳಗೊಂಡ ಪೆನ್ ಡ್ರೈವ್ ಹಾಸನ ಜಿಲ್ಲೆಯಾದ್ಯಂತ ಸದ್ದು ಮಾಡ್ತು. ಇದಾದ ನಂತರ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾದರು. ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಹೋದ ಪರಿಣಾಮ ಎಚ್ ಡಿ ರೇವಣ್ಣ ಅವರು ಕೂಡ ಪರಪ್ಪನ ಅಗ್ರಹಾರದಲ್ಲಿ 1 ದಿನ ಕಾಲವನ್ನು ಕಳೆಯಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಯಿತು. ಪತ್ನಿ ಭವಾನಿ ರೇವಣ್ಣ ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಯಿತು. ಇದಾದ ನಂತರ ಕೋರ್ಟು ಮನೆ ಅಂತ ಹೇಳಿ ಇಡೀ ರೇವಣ್ಣ ಅವರ ಕುಟುಂಬದವರು ಅಲಿಯಬೇಕಾದ ದುಸ್ಥಿತಿ ನಿರ್ಮಾಣವಾಯಿತು. ಇದರ ಬೆನ್ನಲ್ಲೇ ಅವರ ಮತ್ತೋರ್ವ ಪುತ್ರ ಹಾಸನದ MLC ಆಗಿರ್ತಕ್ಕಂಥ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ಕ್ರಿಯೆ ದೌರ್ಜನ್ಯ ಪ್ರಕರಣ ಕೂಡ ದೂರು ದಾಖಲಾಯಿತು. ಅದಾದ ಮೇಲೆ ಅದ್ರಲ್ಲಿ ಕ್ಲೀನ್ ಚಿಟ್ ಸಿಕ್ತು. ಇದೆಲ್ಲ ಆದ್ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಸುಮಾರು ಜೈಲಿಗೆ ಹೋಗಿ 1 ವರ್ಷಗಳೇ ಕಳೆದು ಹೋಗ್ಬಿಟ್ಟಿದೆ. ಇನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. 30ನೇ ತಾರೀಕು ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಬೇಲ್ ಸಿಕ್ಕರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಹೊರಗೆ ಬರಕ್ ಆಗದೇ ಇರತಕ್ಕಂತ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದ್ದಾರೆ. ಇವೆಲ್ಲದರ ಬೆನ್ನಲ್ಲೇ ಇದಕ್ಕೆ ಕಾರಣ ಏನು ಅಂತ ಹೋದ್ರೆ ರೇವಣ್ಣ ಅವರು ಎಂದುಕೊಂಡಿದ್ದಾರೆ ತಮ್ಮ ಮನೆಯ ವಾಸ್ತು ಸಮಸ್ಯೆ ಅಂತ. ಇದಕ್ಕಾಗಿ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರು ಒಂದಿಷ್ಟು ದಿನಗಳ ಕಾಲ ಯಾವಾಗ ಇವೆಲ್ಲ ಕಾನೂನಿನ ಚೌಕಟ್ಟಿನ ಒಳಗೆ ತಾವು ಸಿಲುಕಿಕೊಂಡು ಒದ್ದಾಡಿ ನರಳಾಡಿ ಕುಗ್ಗಿ ಹೋಗಿದ್ರು, ಈ ಸಂದರ್ಭದಲ್ಲಿ ಹೊಳೆನರಸೀಪುರದ ರೇವಣ್ಣ ಅವರ ಮನೆಯನ್ನ ಖಾಲಿ ಮಾಡಿ ಬೆಂಗಳೂರು ಮನೆಯಲ್ಲಿ ವಾಸ ಇದ್ದ ರೇವಣ್ಣ ಅವರು ಹೊಳೆನರಸೀಪುರದ ಮನೆಯನ್ನ ವಾಸ್ತು ಪ್ರಕಾರ ಬದಲಾಯಿಸಿದ್ರು. ಹೊಳೆನರಸೀಪುರದ ತಮ್ಮ ಬಂಗಲೆಯನ್ನ ವಾಸ್ತು ಪ್ರಕಾರ ಒಂದಿಷ್ಟು ಬದಲಾವಣೆಯನ್ನು ಮಾಡಿದ್ರು. ಇದಾದ ನಂತರವೂ ಕೂಡ ಎಚ್ ಡಿ ರೇವಣ್ಣ ಅವರು ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡ್ರು. ಲೋಕಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರ ಕುಟುಂಬ, ಮತ್ತೊಂದು ಕಡೆ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಯಾಗಿದ್ದವರು, ಹೊಳೆನರಸೀಪುರ ಕ್ಷೇತ್ರವನ್ನ ಪ್ರತಿನಿಧಿಸಿದವರು, ಇಡೀ ದೇಶವೇ ಇವತ್ತು ಕೊಂಡಾಡ್ತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಳ್ಳಿಗಳನ್ನ ಸುತ್ತಿ ಗ್ರಾಮಗಳ ಮಟ್ಟಕ್ಕೆ ಸುತ್ತಿ ಪ್ರಜ್ವಲ್ ರೇವಣ್ಣ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ಕ್ಯಾಂಪೇನ್ ಮಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಗೆಲ್ಲಕ್ಕಾಗಲಿಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಕೇವಲ 3,000 ಮತಗಳ ಅಂತರದಲ್ಲಿ ಗೆಲ್ಲುವಂತೆ ಮಾಡಿದಂತಹ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಮಣಿಸಿದರು. ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಎಚ್ ಡಿ ರೇವಣ್ಣ ಅವರು ನಿರಾಸಾಯ ಗೆಲುವನ್ನ ಸಾಧಿಸಬೇಕಾಯ್ತು. ಬಹಳ ಪ್ರಯಾಸದ ಗೆಲುವನ್ನ ಸಾಧಿಸಿದ್ರು ಎಚ್ ಡಿ ರೇವಣ್ಣ ಅವರು. ಪ್ರತಿ ಸಾಲಿ 50,000, 40,000, 60,000 ಲೀಡರ್ ಗೆಲ್ತಾ ಇದ್ದಂತ ಎಚ್ ಡಿ ರೇವಣ್ಣ ಅವರು ಕೇವಲ 3,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಬೇಕಾಯ್ತು.
ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಂತ ಶ್ರೇಯಸ್ ಪಟೇಲ್ ಅವತ್ತಿನ ದಿವಸಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ನಿಂತ್ಕೊಂಡು 3,000 ಮತಗಳನ್ನ ತಗೊಂಡ್ಬಿಟ್ಟಿದ್ರೆ ಎಚ್ ಡಿ ರೇವಣ್ಣ ಅವರು ಸೋಲು ಕಾಣಬೇಕಾಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಗೆದ್ದಂತಹ ರೇವಣ್ಣ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹೊಳೆನರಸೀಪುರ ಕ್ಷೇತ್ರದ ಜನ ಲೀಡ್ ಕೊಡ್ಲಿಲ್ಲ ಜೆಡಿಎಸ್ಗೆ. ಹೀಗಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತು ಎಚ್ ಡಿ ರೇವಣ್ಣ ಅವರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಮತ್ತೆ ಮುಂದಿನ ಬಾರಿಯ ಚುನಾವಣೆಯನ್ನು ಎದುರಿಸಲು ಮುಂದಾದರೆ ಗೆಲ್ಲೋದು ಬಹಳ ಕಷ್ಟ. ಹೊಳೆನರಸೀಪುರದಲ್ಲಿ ಜೆಡಿಎಸ್ಸಿನ ಭದ್ರ ನೆಲೆ ಏನಿತ್ತು ಇವತ್ತು ಸಂಪೂರ್ಣವಾಗಿ ನುಚ್ಚು ನೂರಾಗುವ ಸ್ಥಿತಿಗೆ ಬಂದು ನಿಂತು ಬಿಟ್ಟಿದೆ ಅಂತಕ್ಕಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಒಂದು ಜೆಡಿಎಸ್ ಕೈ ಸೇರಿದೆಯಂತೆ, ಎಚ್ ಡಿ ರೇವಣ್ಣ ಅವರ ಕೈ ಸೇರಿದೆಯಂತೆ. ಹೀಗಾಗಿ ಹೊಳೆನರಸೀಪುರ ಕ್ಷೇತ್ರದಿಂದ ಹಾಸನ ಕ್ಷೇತ್ರದತ್ತ ಎಚ್ ಡಿ ರೇವಣ್ಣ ಅವರು ಮುಖ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಾಳಿ ಸುದ್ದಿ. ಇದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಎಚ್ ಡಿ ರೇವಣ್ಣ ಅವರು ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಇದನ್ನು ಹೇಳಿಲ್ಲ. ಆದರೆ ಇದಕ್ಕೆ ಪೂರಕ ಎಂಬಂತೆ, ಈ ಘಟನೆಗಳಿಗೆ ಪೂರಕ ಎಂಬಂತೆ, ಈ ಗಾಳಿ ಸುದ್ದಿಗೆ ಪೂರಕ ಎಂಬಂತೆ ಎಚ್ ಡಿ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ಇಷ್ಟು ದಿವಸ ನಾವು ನೋಡ್ತಾ ಇರಬಹುದು, ಇಲ್ಲಿವರೆಗೂ ಕೂಡ ಯಾವುದೇ ಚುನಾವಣೆ ಬಂದ್ರು ಹೊಳೆನರಸೀಪುರದ ಅರ್ಧನಹಳ್ಳಿಯಲ್ಲಿ ಇರ್ತಕ್ಕಂಥ ಮತಕ್ಷೇತ್ರಕ್ಕೆ ಹೋಗಿ ದೇವೇಗೌಡರ ಹಾದಿಯಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಓಟ್ ಹಾಕಿ ಫೋಟೋಗೆ ಪೋಸ್ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಏನು ಸೂರಜ್ ರೇವಣ್ಣ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು, ಈ ಬಾರಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ವೋಟರ್ ಐಡಿಯನ್ನ ಬದಲಾಯಿಸಿಕೊಂಡಿದ್ದಾರಂತೆ. ಇದರ ಜೊತೆಗೆ ಇದೀಗ ಹೊಳೆನರಸೀಪುರದ ಮನೆಯ ವಾಸ್ತುವನ್ನ ಬದಲಾಯಿಸಿದ ಎಚ್ ಡಿ ರೇವಣ್ಣ ಅವರು ಈಗ ಕ್ಷೇತ್ರವನ್ನು ಬದಲಾಯಿಸುವ ಚಿಂತನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಹಾಸನದ ಸೋಮನಹಳ್ಳಿ ಬಳಿ, ಹಾಸನದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಾಸನ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೋಮನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಬೃಹತ್ ಬಂಗಲೆಯನ್ನ ನಿರ್ಮಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಎಚ್ ಡಿ ರೇವಣ್ಣ ಅವರು ಹಾಸನದಲ್ಲಿ ಬೃಹತ್ ಬಂಗಲೆಯನ್ನ ನಿರ್ಮಿಸಿಕೊಂಡಿದ್ದಾರಂತೆ. ಈಗಾಗಲೇ ಸಂಪೂರ್ಣ ಕಾಮಗಾರಿ ಪೂರ್ಣಗೊಂಡು ಇನ್ನೇನು ಗೃಹ ಪ್ರವೇಶಕ್ಕೆ ಟೈಮ್ ಅನ್ನ ಡಿಸೈಡ್ ಮಾಡಬೇಕು. ಆಷಾಢ ಇದೆ, ಹಂಗಾಗಿ ಈಗ ಪಾಪ ಅವರಿಗೆ ಗುರುಪ್ರವೇಶ ಮಾಡಕ್ಕಾಗೋದಿಲ್ಲ. ಒಂದೊಳ್ಳೆ ಸಮಯವನ್ನ ನೋಡಿ ಪಂಚಾಂಗ ಗಿಂಚಾಂಗ ಎಲ್ಲ ನೋಡಿ ಯಾವುದೇ ವಾಸ್ತುಗಳು ಅಡ್ಡಿ ಬರದಂತ ರೀತಿಯಲ್ಲಿ ಕಟ್ಟಿರುವ ಮನೆಗೆ ಈಗ ಬರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಸನ ನಗರಸಭೆ ಈಗ ಮಹಾನಗರ ಪಾಲಿಕೆ ಆಗಿರ್ತಕ್ಕಂಥದ್ದು, ಶಾಂತಿ ಗ್ರಾಮವನ್ನ ಒಂದು ಪ್ರತ್ಯೇಕ ತಾಲೂಕನ್ನಾಗಿ ಕೂಡ ಮಾಡಲಾಗಿದೆ. ಹೀಗಾಗಿ ಮುಂದಿನ ವಿಧಾನಸಭಾ ಕ್ಷೇತ್ರದ ಸಂದರ್ಭದಲ್ಲಿ, ಮುಂದಿನ ವಿಧಾನಸಭಾ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹಾಸನ 7 ವಿಧಾನಸಭಾ ಕ್ಷೇತ್ರಗಳು 8 ವಿಧಾನಸಭಾ ಕ್ಷೇತ್ರಗಳಾಗುವ ಸಾಧ್ಯತೆ ಇದೆ. ಹೀಗಾಗಿ ಹಾಸನ ನಗರ ಮತ್ತು ಹಾಸನ ಗ್ರಾಮಾಂತರ ಅಂತ 2 ಕ್ಷೇತ್ರಗಳಾಗಿ ಹಾಸನ ವಿಂಗಡಣೆಗೊಂಡರೆ ಹಾಸನ ಗ್ರಾಮಾಂತರ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ ಯಾರು ಎಚ್ ಡಿ ರೇವಣ್ಣ ಅವರು ಅಂತಕ್ಕಂಥ ರಾಜಕೀಯ ಚರ್ಚೆ, ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಬಹಳ ಹೈ ಆಕ್ಟಿವ್ ಆಗಿದ್ದಂತಹ ಎಚ್ ಡಿ ರೇವಣ್ಣ ಅವರು ಈ ಹಿಂದೆ ಇದ್ದ ವರ್ಚಸ್ಸು ಈಗ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಇಲ್ಲ. ಹೊಳೆನರಸೀಪುರದವ್ರು ಯಾರು ಇದ್ರೆ ನೀವು ಕೇಳಿ, ಹೊಳೆನರಸೀಪುರ ಕ್ಷೇತ್ರದಲ್ಲಿ ಈ ಹಿಂದೆ ಎಚ್ ಡಿ ರೇವಣ್ಣ ಅವರಿಗೆ ಇದ್ದಂತ ಹಿಡಿತ, ಈ ಹಿಂದೆ ಎಚ್ ಡಿ ರೇವಣ್ಣ ಅವರಿಗೆ ಇದ್ದಂತ ವರ್ಚಸ್ಸು ಈಗ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. ನೀವು ಹೊಳೆನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಅವರ ಮನೆ ಹತ್ರ ಜನ ಸದಾ ಸಾಲುಗಟ್ಟಿ ನಿಲ್ತಾ ಇದ್ರು. ಕಾರಣ ಎಚ್ ಡಿ ರೇವಣ್ಣ ಅವರ ಹತ್ರಕ್ಕೆ ಹೋಗಿ ಯಾವುದೇ ಕೆಲಸ ಬೇಕಾದ್ರೂ ಮಾಡಿಸ್ಕೊಂಡ್ ಬರಬಹುದು. ಸರ್ಕಾರ JDS ತಿರ್ಲಿ ಬಿಡ್ಲಿ ರೇವಣ್ಣ ಅವ್ರ ಹತ್ರಕ್ಕೆ ಹೋದ್ರೆ ನಮ್ ಕೆಲಸ ಆಗುತ್ತೆ ಅನ್ನೋ ಸ್ಥಿತಿ ಹೊಳೆನರಸೀಪುರದಲ್ಲಿ ಇತ್ತು. ಆದ್ರೆ ಈಗ ಆ ಸ್ಥಿತಿ ಇಲ್ಲ, ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟಿದೆ. ಈಗ ಸಂಪೂರ್ಣ ಅಲ್ಲಿ ಯಾವ ಸ್ಥಿತಿ ಬಂದ್ಬಿಟ್ಟಿದೆ ಅಂತ ಅಂದ್ರೆ, ಈ ಹಿಂದೆ ಎಚ್ ಡಿ ರೇವಣ್ಣ ಅವರ ಮನೆ ಹತ್ರ ಏನ್ ಜನ ಇರ್ತಾ ಇದ್ರು, ಈಗ ಆ ಜನ ಶ್ರೇಯಸ್ ಪಟೇಲ್ ಅವರ ಮನೆ ಹತ್ರಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಕ್ಷೇತ್ರವನ್ನೇ ಬದಲಾಯಿಸುವ ಚಿಂತನೆಯಲ್ಲಿ ರೇವಣ್ಣ ಅವರಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಸೂರಜ್ ರೇವಣ್ಣ ಅವರು ತಮ್ಮ ವೋಟರ್ ID ಮತ್ತೊಂದು ಇನ್ನೊಂದು ಎಲ್ಲ ದಾಖಲೆಗಳನ್ನ ಗದಿಕರ ತೋಟದಿಂದ ಹಾಸನಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರಂತೆ. ಇನ್ನೊಂದು ಕಡೆ ಹೊಳೆನರಸೀಪುರದ ಭವ್ಯ ಬಂಗಲೆಯನ್ನ ಬಿಟ್ಟು ಹಾಸನದ ಸೋಮನಹಳ್ಳಿ ಬಳಿ ಬೃಹತ್ ಬಂಗಲೆಯನ್ನ ರೇವಣ್ಣ ಅವರು ಈಗ ಆಲ್ರೆಡಿ ನಿರ್ಮಿಸಿದ್ದಾರಂತೆ. ಅದು ಅವರ ಹೆಸರಲ್ಲೇ ಇದೆಯೋ ಬೇರೆ ಹೆಸರಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ರೇವಣ್ಣ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ. ನಮಗೆ ಬಂದ ಮೂಲಗಳ ಮಾಹಿತಿಯ ಪ್ರಕಾರ, ನಮಗೆ ಬಂದ ಎಚ್ ಡಿ ರೇವಣ್ಣ ಅವರ ಆಪ್ತ ಮೂಲಗಳ ಪ್ರಕಾರವೂ ಕೂಡ ಇದು ಎಚ್ ಡಿ ರೇವಣ್ಣ ಅವರೇ ಕಟ್ಟಿಸಿಕೊಂಡಿರುವ ಮನೆ ಅಂತಕ್ಕಂಥ ಮಾಹಿತಿ ಇದೆ. ಅಂಡ್ ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂತಕ್ಕಂಥ ಮಾಹಿತಿಯು ಕೂಡ ಇರ್ತಕ್ಕಂಥದ್ದು. ಜನಪರವಾದ ಕೆಲಸಗಳನ್ನ ಮಾಡಕ್ಕೆ ಅನುದಾನ ಕೊಡದ ಕಾರಣ ಯಾಕಪ್ಪ ಶಾಸಕ ಆದೆ ಅನ್ನಿಸ್ಬಿಟ್ಟಿದೆ ಅಂತ ಹೇಳಿ ಹಾಸನದ ಶಾಸಕರಾಗಿರ್ತಕ್ಕಂಥ
JDS ನ ಶಾಸಕ ಸ್ವರೂಪ್ ಪ್ರಕಾಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. JDS ಶಾಸಕ ಅಂತ ಹೇಗೆ ಹೇಳಿದೆ ಅಂತ ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರೋ ಅವರು, ಅಧಿವೇಶನದಲ್ಲಿ ಸೂಕ್ತ ಭರವಸೆ ಜೊತೆಗೆ ಅನುದಾನ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ನಾಯಕರು ಹಾಗೂ ಶಾಸಕರೊಂದಿಗೆ ಚರ್ಚಿಸಿ ಸರ್ಕಾರದ ತಾರತಮ್ಯ ನೀತಿ, ಒಂದ್ ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ನಡೀತಾ ಇರ್ತಕ್ಕಂಥ ಸರ್ಕಾರದ ನೀತಿಯನ್ನ ಖಂಡಿಸಿ ಹೋರಾಟ ಸಹ ಮಾಡಲು ಚಿಂತಿಸಲಾಗಿದೆ. ಮುಂದಿನ ಚುನಾವಣೆಯಲ್ಲಿ ಜಿಲ್ಲೆಯ 7 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರೆ ಗೆಲ್ಬೇಕು ಅನ್ನೋರು ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಸ್ವರೂಪ್ ಪ್ರಕಾಶ್ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಅರಸೀಕೆರೆಗೆ ಅನುದಾನ ಕೊಡಬೇಡಿ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅರಸೀಕೆರೆಯಲ್ಲಿ ಪಾಪ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅರಸೀಕೆರೆಗೆ ಬರೋ ಅನುದಾನ ಎಲ್ಲಾನು ಕೊಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಆಗೊಮ್ಮೆ ಈಗೊಮ್ಮೆ ಬರ್ತಾರೆ, ಅವರು ಕೂಡ ಇದಕ್ಕೆ ಉತ್ತರಿಸ್ಕೊಡ್ಬೇಕು. ಹಾಸನಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ. JDS ಶಾಸಕರುಗಳಿಗೆ 25 ಕೋಟಿ ಕೊಡ್ತೀವಿ, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡ್ತೀವಿ ಅಂದ್ರೆ ಹೆಂಗೆ? ಎಲ್ಲರಿಗೂ ಕೂಡ ಸಮನಾದ ಅನುದಾನವನ್ನ ನೀಡಬೇಕು ಅಂತ ಹೇಳಿ ಸ್ವರೂಪ್ ಪ್ರಕಾಶ್ ಅವರು ಒಂದಿಷ್ಟು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಸ್ವರೂಪ್ ಪ್ರಕಾಶ್ ಅವರು ಏನ್ ಮಾತಾಡಿದ್ದಾರೆ ನೋಡಿ. ಇದು ಮೊನ್ನೆ ಬಂದಿರೋ ಆದೇಶ ನನಗೆ ನಿನ್ನೆ ಕೈಗೆ ಸಿಕ್ಕಿದ್ದು. ಹಾಗಾಗಿ ನಾವು ನಮ್ಮ ಸಚಿವರ ಹತ್ರ ಕೂಡ ಚರ್ಚೆ ಮಾಡ್ತೀವಿ. ಸಚಿವರು ಕೂಡ ತಾವೇ ನೋಡಿದ್ರಿ, ತಾವು ಮಾಧ್ಯಮದಲ್ಲಿ ಹೇಳ್ತಾ ಇದ್ರಿ, ಸಚಿವರು ಭಾಳಷ್ಟು ದಿನಗಳಿಂದ ಬಂದಿರಲಿಲ್ಲ ನಮ್ಮ ಹಾಸನ ಜಿಲ್ಲೆಗೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಆಸಕ್ತಿ ಇದ್ದರೂ ಕೂಡ ಅವರೆಲ್ಲ ಬರ್ತಾ ಇಲ್ಲ. ಅವ್ರಿಗೇನು ಅದು ಅವರ ವೈಯಕ್ತಿಕವಾದ ವಿಚಾರ. ನಮಗೆ ಸಂಬಂಧಪಟ್ಟ ಸಚಿವರು ನಮಗೆ ಉತ್ತರ ಕೊಡಬೇಕು. ಈಗಾಗಲೇ ತಾವು ನೋಡ್ತಾ ಇದ್ದೀವಿ, ಶಾಸಕರಾಗಿ ಯಾಕಪ್ಪ ಶಾಸಕರಾಗಿದ್ದಂಥ ಪರಿಸ್ಥಿತಿ ಒಂದು ಉದ್ಭವ ಆಗಿದೆ. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ಶಾಸಕರಾಗಿ ನಾವೆಲ್ಲ ಕೂಡ ಕಷ್ಟ ಅನುಭವಿಸ್ತಾ ಇರೋದು ತಮಗೂ ಕೂಡ ಗೊತ್ತಿದೆ. ಇದು ಮಲತಾಯಿ ಧೋರಣೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಎರಚುವಂಥ ಕೆಲಸ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಹಾಗಾಗಿ ತಮಗೆಲ್ಲರೂ ಕೂಡ ನಾನು ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ವಿಚಾರದಲ್ಲಿ, ಈಗ ತಮಗೆ ಗೊತ್ತು, ಶಿವಲಿಂಗೇಗೌಡರು ತಮಗೆಲ್ಲ ಗೊತ್ತಿದೆ. ಅವ್ರ ವಿಚಾರದಲ್ಲಿ ನಾನೇನು ಜಾಸ್ತಿ ಹೇಳಂಗಿಲ್ಲ. ಅವ್ರ ಕ್ಷೇತ್ರಕ್ಕೆ ಕೆಲಸ ಆಗಬೇಕಾದ್ರೆ ಯಾವ ರೀತಿ ಅವರು ತರ್ತಾರೆ ಕೆಲಸನ ಅಂತ ಮಾಡೋಂಥ ತಮ್ಗೆ ಗೊತ್ತಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಸಚಿವರು ಸ್ಥಾನ ಕೊಟ್ಟಿಲ್ವಲ್ಲ, ಅದಕ್ಕೆ ಸಮಾಧಾನ ಮಾಡೋಕ್ಕೆ ಕೆಲಸಗಳನ್ನ ಕೊಟ್ಟಿರ್ಬೋದು. ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಿತು ರಾಜ್ಯ ಸರ್ಕಾರ. ಆಗ ಹಾಸನ ಜನ ಬಹಳ ಖುಷಿ ಪಟ್ಟರು, ಹಾಸನದ ಜನಪ್ರತಿನಿಧಿಗಳು ಬಹಳ ಖುಷಿ ಪಟ್ಟರು. ಹಾಸನ ನಗರಸಭೆ ಮಹಾನಗರ ಪಾಲಿಕೆ ಆಯ್ತು, ನಮಗೆ 100 ಕೋಟಿ ಬರುತ್ತೆ, 200 ಕೋಟಿ ಬರುತ್ತೆ, 300 ಕೋಟಿ ಬಂದ್ಬಿಡುತ್ತೆ, ಹಾಸನ ನಗರ ಸಿಂಗಾಪುರ್ ಸಿಟಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ, ಅನುದಾನದ ಹೊಳೆ ಹರಿದು ಬಿಡುತ್ತೆ. ಹಿಂಗಾಗಿ ಹಾಸನ ನಗರ ಇನ್ಮೇಲೆ ಚರಂಡಿ ಗಿರಂಡಿ ಗಿಟ್ಕೊಳ್ಳೋದೆಲ್ಲ ಇರೋದಿಲ್ಲ, ರಸ್ತೆಯಲ್ಲಿ ಗುಂಡಿ ಎಲ್ಲ ಬೀಳೋದಿಲ್ಲ, 100 ಕೋಟಿ ಅನುದಾನ ಬಂದ್ಬಿಡುತ್ತೆ, ಹಾಸನ ಮಹಾನಗರ ಪಾಲಿಕೆ ಆಗ್ಬಿಡ್ತು ಅಂತ ಹೇಳಿ ಜಂಬ ಕೊಚ್ಕೊಂಡು ಓಡಾಡ್ತಾ ಇದ್ವಲ್ಲ. ಇದೀಗ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮಾಡಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಹಾಸನ ಸುತ್ತಮುತ್ತ ಇದ್ದಂತಹ ಹಳ್ಳಿಗಳೆಲ್ಲನೂ ಸೇರಿಸಿ ನಗರಸಭೆಗೆ ಕೊಟ್ಟಷ್ಟೇ ಅನುದಾನ ಕೊಡ್ತೀವಿ. ಮಹಾನಗರ ಪಾಲಿಕೆ ಕೊಡಬೇಕಾದ ಅನುದಾನವನ್ನ ಮುಂದಿನ 3 ವರ್ಷಗಳ ಕಾಲ ಯಾವುದೇ ಅನುದಾನ ಕೊಡೋದಿಲ್ಲ, ಮುಂದಿನ 3 ವರ್ಷಗಳ ಕಾಲ ಯಾವುದೇ ಹುದ್ದೆಗಳನ್ನ ಭರ್ತಿ ಮಾಡಂಗಿಲ್ಲ ಅಂತ ಹೇಳುವ ಮೂಲಕ ಎಡಬಿಡಂಗಿ ಆದೇಶ ಹೊರಡಿಸಿದೆ. ನನ್ನ ಪ್ರಕಾರ ಅಲ್ರಿ, ನಗರಸಭೆ ವ್ಯಾಪ್ತಿಗಿದ್ದ ಸಂದರ್ಭದಲ್ಲೇ ನೀವು ಕೊಡ್ತಾ ಇದ್ದ ಅನುದಾನದಲ್ಲಿ ನಾವು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರು. ಇದರ ಜೊತೆಗೆ ನಗರಸಭೆಗೆ ಈಗ 37 ಹಳ್ಳಿಗಳನ್ನ ಸೇರಿಸ್ಕೊಂಡು, ಈ 37 ಹಳ್ಳಿಗಳನ್ನ ಸೇರಿಸ್ಕೊಂಡ ಮೇಲೆ ಮಹಾನಗರ ಪಾಲಿಕೆ 3 ವರ್ಷ ಯಾವುದೇ ಅನುದಾನ ಕೊಡಕ್ಕಾಗೋದಿಲ್ಲ, 3 ವರ್ಷ ಯಾವುದೇ ಹೆಚ್ಚುವರಿ ಹುದ್ದೆಗಳನ್ನ ತೆಗೆದುಕೊಂಬೇಡಿ ಅಂತ ಹೇಳಿದ್ರೆ ಹೆಂಗೆ ಒಂದು ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡೋದ ಮೇಲೆ ಅದನ್ನ ನಿರ್ವಹಣೆ ಮಾಡೋದು ಹೆಂಗೆ? ಇದ್ದ 30 ವಾರ್ಡ್ಗಳನ್ನೇ ಇದ್ದ 3 ಜನ ಇಂಜಿನಿಯರ್ಗಳು ಕರೆಕ್ಟಾಗಿ ನಿರ್ವಹಣೆ ಮಾಡಕ್ಕಾಗದಿರ್ತಕ್ಕಂಥ ಸ್ಥಿತಿ ಇತ್ತು. ಈಗ 37 ಹಳ್ಳಿಗಳನ್ನೂ ಎಕ್ಸ್ಟ್ರಾ ಆಡ್ ಆನ್ ಮಾಡಿದ್ದೀರಿ. ಇದೀಗ ನೀವು ಎಕ್ಸ್ಟ್ರಾ ಅನುದಾನ ಕೊಡೋದಿಲ್ಲ ಅನ್ನೋದಾದ್ರೆ, ಇದರ ಜೊತೆಗೆ ಹಾಸನದಲ್ಲಿ JDS ಶಾಸಕರು ಬೇರೆ ಇದ್ದಾರೆ. ಈ ಕಾರಣಕ್ಕೆ ಬೇರೆಯವರಿಗೆ 50 ಕೋಟಿ ಕೊಟ್ಟರೆ ಇಲ್ಲಿಗೆ 25 ಕೋಟಿ ಕೊಡ್ತೀರಿ. ಹಂಗಿದ್ರೆ ಕೆಲಸ ಹೆಂಗೆ ಮಾಡಬೇಕು? ಹಾಸನದ ಅಭಿವೃದ್ಧಿ ಹೆಂಗಾಗಬೇಕು? ಈ ಪುರುಷಾರ್ಥಕ್ಕೆ ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನು ಯಾಕೆ ಮಾಡಬೇಕಾಗಿತ್ತು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮಾಡೋ ಸಂದರ್ಭದಲ್ಲಿ ಹಾಸನ, ರಾಯಚೂರು, ಬೀದರ್ ಹೀಗೆ ಹೊಸದಾಗಿ ಸೇರ್ಕೊಂಡವಲ್ಲ, ಧಾರವಾಡ ಮಹಾನಗರ ಪಾಲಿಕೆ ಸೇರಿದಂತೆ ಇವೆಲ್ಲಕ್ಕೂ ಕೂಡ 2000 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. ಅಂತ ಅಂದ್ರೆ ಎಲ್ಲರಿಗೂ ಕೂಡ 100 ಕೋಟಿ ಕೊಡ್ತೀವಿ, 200 ಕೋಟಿ ಕೊಡ್ತೀವಿ ಅಂತ ಬಡಾಯಿ ಬಿಟ್ರಲ್ಲ. ಇದೀಗ ಹೇಳ್ತಾ ಇದ್ದಾರೆ ಮುಂದಿನ 3 ವರ್ಷದವರೆಗೂ ಆರ್ಥಿಕ ಇಲಾಖೆ ಹೇಳ್ತಾ ಇದೆಯಂತೆ, ನಮ್ಮ ಹತ್ರ ದುಡ್ಡಿಲ್ಲ ಸಾರ್, ಎಲ್ಲ ಗ್ಯಾರಂಟಿ ತಗೊಂಡು ಹೋಗ್ಬಿಟ್ಟಿದ್ದೀರಿ, ಹಂಗಾಗಿ ಹಾಸನಕ್ಕೂ ಇಲ್ಲ ಎಲ್ಲಿಗೂ ಇಲ್ಲ, 3 ವರ್ಷ ಯಾವುದೇ ಅನುದಾನ ಕೊಡಕ್ಕಾಗೋದಿಲ್ಲ.
3 ವರ್ಷ ಯಾವುದೇ ಹೊಸ ಹುದ್ದೆಗಳನ್ನ ನೇಮಕ ಮಾಡ್ಕೊಂಬೇಡಿ, ನಮ್ ಕೆಲ್ ಸಂಬಳ ಕೊಡೋ ತಾಕತ್ತಿಲ್ಲ ಅಂತ ಹೇಳಿದ್ದಾರಂತೆ. ಪರಿಣಾಮ ಹಾಸನಕ್ಕೆ ಹೆಚ್ಚುವರಿ ಅನುದಾನವನ್ನ ಮುಂದಿನ 3 ವರ್ಷ ಕೊಡೋದಿಲ್ಲ ಅಂತ ಹೇಳಿ ಲೆಟರ್ ಬರೆದು ಬಿಟ್ಟಿದ್ದಾರೆ. ಆದ್ರೆ ಆಯ್ತಪ್ಪ, ನಿಮ್ ಹತ್ರ ಅನುದಾನ ಇಲ್ಲ, ಹೊಸ ನಗರಾಭಿವೃದ್ಧಿ ಪ್ರಾಜೆಕ್ಟ್ ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತೀರಲ್ವಾ. ಆದ್ರೆ ಇಲ್ಲೇನ್ ಮಾಡಿದಾರೆ ಗೊತ್ತಾ, ರಾಯಚೂರು ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡ್ಕೊಂಡ್ರಲ್ಲ, ಅಲ್ಲಿಗೆ 200 ಕೋಟಿ ಅನುದಾನ ಕೊಟ್ಟಿದಾರಂತೆ. ಆದ್ರೆ ಹಾಸನಕ್ಕೆ ಮಾತ್ರ ನಯಾ ಪೈಸಾ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಇದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರದಲ್ಲಿ 1 ಕ್ಷೇತ್ರದಲ್ಲಿ ಮಾತ್ರ ನಿಮ್ಮನ್ನು ಗೆಲ್ಸಿದ್ದಾರೆ ಅನ್ನೋ ಕಾರಣಕ್ಕೆ ಏನಾದ್ರೂ ನೀವು ಹಾಸನ ಜಿಲ್ಲೆಯ ಬೇರೆ ಕ್ಷೇತ್ರಗಳ ಮೇಲೆ ಮಲ್ತಾಯಿ ಧೋರಣೆಯನ್ನ ಅನುಸರಿಸ್ತಾ ಹೋದ್ರೆ ಚುನಾವಣೆ ಏನು ಮುಗಿದೋಯ್ತಾ? ಮತ್ತೆ ಚುನಾವಣೆ ಬರೋದಿಲ್ವಾ? ಹಾಸನ ಜನ ಮತ್ತೆ ಓಟೆ ಹಾಕೋದಿಲ್ವಾ? ಅಲ್ರಿ, ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಂತ ಅಭ್ಯರ್ಥಿಗೆ ಠೇವಣಿ ಕೊಡ್ಲಿಲ್ಲ ಹಾಸನ ಜನ ಅಂತ ಹೇಳಿ ನೀವು ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡಿ ಇದ್ದ 30 ವಾರ್ಡ್ಗೆ 37 ಹಳ್ಳಿಗಳನ್ನ ಎಕ್ಸ್ಟ್ರಾ ಸೇರಿಸ್ಬಿಟ್ಟು 3 ವರ್ಷ ಅನುದಾನನೇ ಕೊಡೋದಿಲ್ಲ ನಾನು ಅಂತ ಹೇಳ್ತಾ ಕೂತ್ಕೊಂಡ್ರೆ ಹೆಂಗೆ ನಿರ್ವಹಣೆ ಮಾಡಬೇಕು? ಹಂಗಿದ್ರೆ ಮಹಾನಗರ ಪಾಲಿಕೆನ ಹೆಂಗ್ ನಿರ್ವಹಣೆ ಮಾಡಬೇಕು? ಹೆಚ್ಚುವರಿ ಅನುದಾನ ಕೊಡೋದಿಲ್ವಂತೆ, ಹೆಚ್ಚುವರಿ ಹುದ್ದೆಗಳನ್ನ ನೇಮಕ ಮಾಡ್ಕೊಳಂಗಿಲ್ವಂತೆ, ಇರೋ 3 ಜನ ಇಂಜಿನಿಯರ್ನ 37 ಹಳ್ಳಿ ಸೇರಿದಂತೆ 30 ವಾರ್ಡ್ಗಳಿಗೆ ಓಡಾಡ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರೆ ಲಿಟ್ರಲಿ ಇಸ್ ಇಟ್ ಪಾಸಿಬಲ್? ಸಾಧ್ಯ ಆಗುತ್ತಾ ಅದು? ಗೊತ್ತಿಲ್ಲ ಯಾರು ಈ ತರದ ಆದೇಶ ಮಾಡಿದ್ರು ಮತ್ತೊಂದು ಇನ್ನೊಂದು ಅಂತ. ಅಂಡ್ ನೀವು ದುಡ್ಡು ಕೊಡೋದಿಲ್ಲ ಅಂತಂದ್ರೆ ಇಡೀ ರಾಜ್ಯಕ್ಕೊಂದು, ಅದಂಗೆ ರಾಯಚೂರಿಗೆ ಮಾತ್ರ 200 ಕೋಟಿ ಕೊಡ್ತಾರಂತೆ, ಹಾಸನ ಕೊಡೋದಿಲ್ವಂತೆ. ಹಂಗಿದ್ರೆ ಬಜೆಟ್ ಅಲ್ಲಿ ಯಾಕೆ 100 ಕೋಟಿನ ಇಟ್ಟಿದ್ರಿ ನೀವು ನಗರಾಭಿವೃದ್ಧಿ ಹಾಸನವನ್ನ ನಗರ ಪಾಲಿಕೆ ಮಾಡಿದಾಗ? ನಾನು ಆಗ್ಲೇ ಹೇಳದ್ನಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರು ಜನ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಠೇವಣಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಏನಾದ್ರೂ ನೀವು ಈ ಬಾರಿ ನಾವು ಹಾಸನ ನಗರಸಭೆನ 3 ವರ್ಷ ಹೆಂಗ್ ಹೇಳ್ತಾ ಇದಾರೆ ನೋಡಿ ಇವರು, 3 ವರ್ಷ ಮುಂದಿನ ಚುನಾವಣೆ ಬರೋವರೆಗೂ ಇವ್ರು ಅನುದಾನ ಕೊಡೋದಿಲ್ವಂತೆ. ಮುಂದಿನ ಚುನಾವಣೆ ಹತ್ರ ಬಂದಾಗ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಕೊಡ್ತು ಅಂತ ಹೇಳ್ಕೊಂಡು ತಮ್ದು ಇದನ್ನ ನಿಮ್ದು ಶೋ ಆಫ್ ಮಾಡ್ಕೊಬೇಕು ಅನ್ನೋ ಉದ್ದೇಶ ಆಗಿದ್ರೆ ಜನ ದಡ್ರಿಲ್ಲ. ಇವತ್ತು ಯಾರು ದಡ್ರಿಲ್ಲ, ಇಲ್ಲಿ ಎಲ್ಲನೂ ನೋಡ್ತಾ ಇರ್ತಾರೆ. ಯಾವ ಟೈಮಲ್ಲಿ ಉತ್ತರ ಕೊಡ್ಬೇಕು ಆ ಟೈಮಲ್ಲಿ ಉತ್ತರ ಕೊಡ್ತಾರೆ. 3 ವರ್ಷಗಳ ಕಾಲ ಅನುದಾನವನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ ಅಂದರೆ ಇದು ಯಾವ ರೀತಿ ಅಭಿವೃದ್ಧಿ ಹಾಸನ ಜಿಲ್ಲೆಗೆ ಮಾಡ್ತಾರೆ? 26ನೇ ತಾರೀಕು ಬಂದು ಯಾವ ಪುರುಷಾರ್ಥಕ್ಕೆ ಬಂದು ಇಲ್ಲಿ ಗುದ್ಲಿ ಪೂಜೆ ಮತ್ತೊಂದು ಕಾರ್ಯಗಳಿಗೆ ಕೆಲಸಗಳಿಗೆ ಬರ್ತಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಕೂಡ ಮನವಿಯನ್ನು ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಎಲ್ಲ ಕೂಡ ಸೇರಿ ಪ್ರತಿಭಟನೆ ಯಾವ ರೀತಿ ನಾವು ರೂಪರೇಷೆಗಳು ಮಾಡ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ ಸರ್. 3 ವರ್ಷಗಳ ಕಾಲ ನಿಮಗೆ ಅನುದಾನ ಕೊಡೋಕ್ಕಾಗಲ್ಲ, ಹುದ್ದೆನೂ ಕೊಡೋಕ್ಕಾಗಲ್ಲ. ಹುದ್ದೆ ಕೊಡೋಕ್ಕಾಗಲ್ಲ ಅಂದರೆ ಅದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಅಲ್ಲ, ಪೌರಾಡಳಿತ ಸಚಿವರದ ಜವಾಬ್ದಾರಿ. ಹುದ್ದೆಗಳು ಕೊಡುವಂಥದ್ದು ಅವರು ಹೆಚ್ಚುವರಿ ಹುದ್ದೆಗಳನ್ನ ಅವ್ರು ಕೊಡಬೇಕು. ಭಾಳಷ್ಟು ಕಸದ ಸಮಸ್ಯೆ ಇದೆ, UJD ಸಮಸ್ಯೆ ಇದೆ, ಪೌರ ಕಾರ್ಮಿಕರದ್ದು ಕೊರತೆ ಇದೆ. ಇನ್ನು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಪತ್ನಿಯೊಬ್ಬಳು ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇದ್ದಾನೆ ಅಂತ ಪ್ರಿಯಕರೊಂದಿಗೆ ಸೇರ್ಕೊಂಡು ಪತಿಯನ್ನೇ ಕೊಲ್ಲಲು ಸ್ಕೆಚ್ ಹಾಕಿದ್ದ ಭಯಾನಕ ಘಟನೆ ಬೆಳಕಿಗೆ ಬಂದಿದೆ. ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದ್ರಾಕ್ಷಾಯಿಣಿ ಅಂತ ಪುಣ್ಯಾದ್ಗಿತ್ತಿ ಪ್ರತಾಪ್ ಎಂಬುವವ್ರನ್ನ ಕೆಲ ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ರು, ಬಹಳ ವರ್ಷ ಆಗಿಲ್ಲ, ಕೆಲವೇ ತಿಂಗಳ ಹಿಂದೆ ಪ್ರತಾಪ್ ಅನ್ನೋನ್ನ ಮದುವೆ ಆಗಿದ್ದ. ಇದಾದ ಮೇಲೆ ತಾನು ಕೆಲಸ ಮಾಡ್ತಾ ಇದ್ದ ಹುದ್ದೆಯನ್ನೇ ತನ್ನ ಪತ್ನಿಗೆ ಕೊಡಿಸಿಕೊಂಡು ಪತ್ನಿಯ ಹೆಸರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರವೀಣ್ ಅಂತಕ್ಕಂಥವನು ದ್ರಾಕ್ಷಾಯಿಣಿ ಜೊತೆ ಇಬ್ರು ಕೂಡ ಪರಸ್ಪರ ಸ್ನೇಹಿತರಾಗಿ ಪ್ರೀತಿಯಾಗಿ ಮತ್ತೊಂದು ಇನ್ನೊಂದು ಮಗದೊಂದು ಒಟ್ನಲ್ಲಿ ಅಕ್ರಮ ಸಂಬಂಧ ಇಬ್ರು ನಡುವೆ ಇತ್ತಂತೆ. ಹೀಗಾಗಿ ಈ ಅಕ್ರಮ ಸಂಬಂಧಕ್ಕೆ ತನ್ನ ಪತಿ ಪ್ರತಾಪ್ ಎಂತಕ್ಕಂಥವನು ಅಡ್ಡಿ ಆಗಬಹುದು ಅಂತ ಹೇಳಿ ದ್ರಾಕ್ಷಾಯಿಣಿ ಹಾಗೂ ಆಕೆಯ ಪ್ರಿಯಕರ ಪ್ರವೀಣ್ ಇಬ್ರು ಸೇರ್ಕೊಂಡು ಅವನೇನೋ ಪ್ರವೀಣ್ ವಿಷದ ಬಾಟ್ಲಿ ತಗೊಬಂದು ಕೊಟ್ಟನಂತೆ. ಇವಕ್ಕೆ ಡೈಲಿ ಅವ್ನು ಕುಡಿಯೋ ಎಣ್ಣೆಯಲ್ಲಿ ಊಟದಲ್ಲಿ ಸ್ವಲ್ಪ ವಿಷ ಹಾಕಿ ಸ್ಲೋ ಪಾಯ್ಸನ್ ಹಾಕಿ ಅವನನ್ನ ಕೊಂದು ಬಿಡೋಣ, ಆಮೇಲೆ ಪ್ರವೀಣನು ನಾನು ಬಹಳ ಚೆನ್ನಾಗಿರಬಹುದು ಅಂತ ಪ್ಲಾನ್ ಮಾಡಿದ್ರಂತೆ. ಆದ್ರೆ ಪ್ರತಾಪಿಗೆ ಈ ವಿಚಾರ ಎಲ್ಲೋ ಸೂಕ್ಷ್ಮವಾಗಿ ಗೊತ್ತಾಗಿ ಮನೇಲಿ ಒಂದು ಆಡಿಯೋ ರೆಕಾರ್ಡ್ ಮಾಡೋ ಒಂದು ಡಿವೈಸ್ ಏನೋ ಇಟ್ಟಿದ್ರಂತೆ. ಆ ಆಡಿಯೋ ರೆಕಾರ್ಡ್ ಆಗೋ ಡಿವೈಸ್ ಅಲ್ಲಿ ದ್ರಾಕ್ಷಾಯಿಣಿ ಹಾಗೂ ಪ್ರವೀಣ ಮಾಡಿದಂತಹ ಖತರ್ನಾಕ್ ಪ್ಲಾನ್ ಗೊತ್ತಾಗಿದೆ. ಇದು ಗೊತ್ತಾಗ್ತಿದ್ದಂಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟ ಬೆನ್ನಲ್ಲೇ ದ್ರಾಕ್ಷಾಯಿಣಿನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಪೊಲೀಸರು ಕೂರಿಸ್ಕೊಂಡಿದ್ದಾರೆ. ಯಾಕಮ್ಮ ಹಿಂಗ್ ಮಾಡಿದೆ ಅಂತ ಹೇಳಿದಾಗ ಎಲ್ಲವನ್ನ ಬಾಯಿ ಬಿಟ್ಟು ಪ್ರವೀಣ ವಿಷದ ಬಾಟ್ಲಿ ತಂದ್ಕೊಟ್ಟ, ಒಂದೊಂದೇ ಹನಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸದ್ಯ ಪ್ರವೀಣ್ ಊರ್ ಬಿಟ್ಟು ಎಸ್ಕೇಪ್ ಆಗಿದ್ದಾನಂತೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆ ಕಳೆದ 2 ವರ್ಷಗಳಿಂದ ಖಾಲಿ ಇದೆ. ಈಗ್ಲಾದ್ರೂ ಹುದ್ದೆ ಭರ್ತಿ ಮಾಡಬೇಕು ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ.
ಇದರ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ಇನ್ನಾದ್ರೂ ಹುದ್ದೆ ಭರ್ತಿ ಮಾಡಬೇಕು, ಅದರಲ್ಲೂ ಭರ್ತಿ ಮಾಡೋ ಸಂದರ್ಭದಲ್ಲಿ ಸ್ಥಳೀಯರಿಗೆ ಅವಕಾಶ ನೀಡಬೇಕು ಅಂತ ಹೇಳಿ ಹಾಸನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ರಾಜ್ಯ ನಾಯಕರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಯುವ ಕಾಂಗ್ರೆಸ್ ಮುಖಂಡ ನವೀದ್ ಅಹಮದ್ ಅಂತಕ್ಕಂಥವ್ರು ಇದೇ ರೀತಿ ನಿರ್ಲಕ್ಷ್ಯ ಮುಂದುವರಿಸಿಕೊಂಡು ಹೋದ್ರೆ ಪಕ್ಷದಿಂದ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಸನ ಅಧ್ಯಕ್ಷ ಸ್ಥಾನದ ಹೂಡ ಅಧ್ಯಕ್ಷ ಸ್ಥಾನವನ್ನ ನಗರದ ಮುಖಂಡರಿಗೆ ಸಿಗಬೇಕು, ಎಲ್ಲೋ ಹೊರಗಡೆಯವರಿಗೆ ಬೇರೆ ಜಿಲ್ಲೆ ಅಂತಂದ್ರೆ ಬೇರೆ ಕ್ಷೇತ್ರದಲ್ಲಿ ಕೊಡಬಾರದು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ನಗರದ ಸುತ್ತಮುತ್ತ 3-4 ಕಿಲೋಮೀಟರ್ ವ್ಯಾಪ್ತಿಗಷ್ಟೇ ಸೀಮಿತ ಆಗಿದೆ. ಹೀಗಾಗಿ ಅಧ್ಯಕ್ಷರಾಗುವವರು ಸ್ಥಳೀಯರೇ ಆಗಿರಬೇಕು, ಸ್ಥಳೀಯರಾದ್ರೆ ಉತ್ತಮ. ಒಂದು ವೇಳೆ ಸ್ಥಳೀಯರಿಗೆ ಕೊಡದೆ ನೀವು ಬೇರೆ ಯಾರಿಗಾರಿಗೂ ಕೊಟ್ಬಿಟ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರೋ ನಾವು ಕಾಂಗ್ರೆಸ್ ಮುಖಂಡರ ವಿರುದ್ಧವೇ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪತ್ರಿಕೆಗಳಲ್ಲಿ ಸುಮಾರು ಒಂದು ವಾರದಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರವಾಗಿ. ಇದು ಬಹುತೇಕ ಇನ್ನೂ ಸರ್ಕಾರದಿಂದನೇ ಅನೌನ್ಸ್ ಆಗಿಲ್ಲ ಈ ವಿಚಾರ. ಈಗಾಗಲೇ ಪತ್ರಿಕೆಗಳಲ್ಲಿ ಸುಮಾರು ಒಂದು ವಾರದಿಂದ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಒಂದು ವಾರದ ಹಿಂದೆ ಒಂದು ಬಂತು, ಯಾರು ಆಕಾಂಕ್ಷಿಗಳು ಅರ್ಕಲ್ಗೂಡ್ನವರು ಅಂತ. ಈಗ ಒಂದು 2 ದಿನ ಮುಂಚೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅರಸೀಕೆರೆಯವರು ಯಾರು ಪ್ರಭಾವಿಗಳು ಈ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದಾರೆ, ಬಹುತೇಕ ಅವರಿಗೆ ಸ್ಥಾನವನ್ನು ಖಚಿತವಾಗಿದೆ ಅಂತ. ನಾವು ಕೇಳೋ ಉದ್ದೇಶ ಏನಂದರೆ, ಈಗಾಗಲೇ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಹಾಸನ ತಾಲ್ಲೂಕಿಗೆ ಸೀಮಿತವಾಗಿರುವಂಥ ಸ್ಥಾನ. ಈಗ ಹಾಸನದವ್ರು ಹೋಗಿ ಬೇರೆ ಕ್ಷೇತ್ರದಲ್ಲಿ ಸ್ಥಾನ ಕೇಳೋಕ್ಕಾಗಲ್ಲ. ಜಿಲ್ಲಾ ಮಟ್ಟದ ಸ್ಥಾನಗಳನ್ನು ನಾವು 7 ಕ್ಷೇತ್ರದಲ್ಲೂ ಎಲ್ಲಿ ಬೇಕಾದರೂ ಕೇಳ್ಬೋದು. ಆದರೆ ತಾಲ್ಲೂಕು ವಿಚಾರ ಬಂದಾಗ ತಾಲ್ಲೂಕಿನ ಸ್ಥಾನಗಳು ಸ್ಥಳೀಯರಿಗೆ ಮಾತ್ರ ಅವಕಾಶ ಇರುತ್ತೆ. ಇದನ್ನು ಬಹುತೇಕ ಸರ್ಕಾರದಲ್ಲೂ ಇದರ ಸಂಪೂರ್ಣ ಮಾಹಿತಿ ಇದೆ. ಇನ್ನು ಮೂಡಿಗೆರೆ ತಾಲೂಕಿನ ಉದಸೆ ಗ್ರಾಮದ ಪವಿತ್ರ ಅಂತಕ್ಕಂಥ ಮಹಿಳೆ ತನ್ನ ಮೊಮ್ಮಗನೊಂದಿಗೆ ಆಸ್ಪತ್ರೆಗೆ ಬಂದಿದ್ದಾರೆ ಬೇಲೂರಿಗೆ. ಈ ಸಂದರ್ಭದಲ್ಲಿ ಅರ್ಜೆಂಟಿಗೆ ಒಂದಿಷ್ಟು ದುಡ್ಡು ಬೇಕಾಗಿದೆ. ಹೀಗಾಗಿ ATMಗೆ ಹೋಗ್ಬಿಟ್ಟು ಅಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿಗೆ ಒಂಚೂರು ದುಡ್ಡು ತಕ್ಕೊಡಪ್ಪ, ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ SBI ಬ್ಯಾಂಕಿನ ATMಗೆ ಹೋಗಿ ಆತನ ಕೈಗೆ ATM ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಆತ ATM ಕಾರ್ಡ್ ಇಸ್ಕೊಂಡು ಅದನ್ನ ಹಿಂಗ ಒಳಗಡೆ ಹಾಕಿ ತೆಗೆದು ಅಜ್ಜಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ATM ನಂಬರ್ ಪಿನ್ ಕೋಡ್ ಎಲ್ಲ ಇಸ್ಕೊಂಡಿದ್ದಾನೆ. ATM ಕಾರ್ಡ್ ಕೊಡಬೇಕಾದ್ರೆ ಅದೇ ರೀತಿ ಡೂಪ್ಲಿಕೇಟ್ ತನ್ನ ಹತ್ರ ಇದ್ದಂತ ಒಂದು ATM ಕಾರ್ಡ್ ಅನ್ನು ವಾಪಸ್ ಕೊಟ್ಟು ಕಳಿಸಿದ್ದಾನೆ. ಮಹಿಳೆ ದುಡ್ಡು ಬರ್ತಾ ಇಲ್ಲ ಅಂತ ATM ಕಾರ್ಡ್ ತಗೊಂಡು ಹೋಗಿದ್ದಾರೆ. ಆಮೇಲೆ ಆತ ಹೆಂಗಿದ್ರು ಪಿನ್ ಕೋಡ್ ಗೊತ್ತಿತ್ತಲ್ಲ, ಹಾಸನಕ್ಕೆ ಬಂದು ಆ ATM ಕಾರ್ಡ್ ಅನ್ನ ಹಾಕಿ ಅದರಲ್ಲಿ ಇದ್ದಂತ ಒಂದು 35,000 ದುಡ್ಡನ್ನ ಡ್ರಾ ಮಾಡ್ಕೊಂಡು ಬಿಟ್ಟಿದ್ದಾನೆ. ಆಮೇಲೆ ಇವ್ರಿಗೆ ಮೆಸೇಜ್ ಬಂದಾಗ ಗೊತ್ತಾಗಿದೆ, ನಾವು ದುಡ್ಡೇ ಡ್ರಾ ಮಾಡಿಲ್ಲ, 35,000 ಹೆಂಗ್ ಡ್ರಾ ಆಯ್ತು ಅಂತ ಹೇಳಿ ಬ್ಯಾಂಕಿಗೆ ಬಂದು ಕೇಳಿದ್ದಾರೆ. ಬ್ಯಾಂಕರ್ ನೋಡಿದಾಗ ಇಲ್ಲ, ಇದು ATM ಅಲ್ಲಿ ಡ್ರಾ ಆಗಿದೆ ಅಂತ ಹೇಳಿದ್ದಾರೆ. ಆಗ ಹಿಂಗಾಯ್ತು ಅಂತ ಘಟನೆನ ವಿವರಿಸಿದಾಗ ಅಲ್ಲಿ ಹೋಗಿ ATM ಅಲ್ಲಿ ಚೆಕ್ ಮಾಡಿದಾಗ ಆತ ATM ಕಾರ್ಡ್ ಇಸ್ಕೊಂಡಿರೋದು, ಅದನ್ನ ವಾಪಸ್ ನಕಲಿ ಕೊಟ್ಟು ದುಡ್ಡನ್ನು ತಗೊಂಡು ಹಿಂಗೆಲ್ಲ ಹೋಗಿರೋವೆಲ್ಲ ದೃಶ್ಯಾವಳಿಗಳು CC ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ಹುಡುಕ ಪ್ರಯತ್ನ ಮಾಡ್ತಾರೆ. ಒಟ್ಟಿನಲ್ಲಿ ATM ಕಾರ್ಡ್ಗಳಲ್ಲಿ ದುಡ್ಡನ್ನ ಡ್ರಾ ಮಾಡೋ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್, ಇದು ಫಸ್ಟ್ ಟೈಮ್ ಆಗಿರೋದಲ್ಲ. ಸಾಕಷ್ಟು ಬಾರಿ ಈ ತರದ ಸಾಕಷ್ಟು ಉದಾಹರಣೆಗಳನ್ನ ಮುಂದೆ ನಾವು ನೋಡಿದ್ದೀವಿ. ಆದ್ರೂ ಕೂಡ ಜನ ಒಂದಿಷ್ಟು ಎಚ್ಚೆತ್ಕೊಬೇಕು. ಯಾರೋ ಪಾಪ ತಮಗೆ ಗೊತ್ತಾಗದಿರೋ ವೃದ್ಧರು ATM ಕಾರ್ಡಲ್ಲಿ ಒಂಚೂರು ದುಡ್ಡು ತಕ್ಕೊಡಪ್ಪ ಅಂದಾಗ ಅದನ್ನೇ ಬಂಡವಾಳ ಮಾಡ್ಕೊಂಡು ದುಡ್ಡನ್ನು ಹೊಡ್ಕೊಂಡು ಓಡಾಡ್ತೀರಿ ಅನ್ನೋದಾದ್ರೆ ಏನ್ರಪ್ಪ ಮಾನವೀಯತೆ, ಇವೆಲ್ಲದ್ರ ಬಗ್ಗೆ ನಾವು ಮಾತಾಡೋ ಸ್ಥಿತಿಲೇ ಇವತ್ತಿಲ್ಲ ಜಗತ್ತಲ್ಲಿ ಅನ್ನಂಗೆ ಆಗೋಗ್ಬಿಟ್ಟಿದೆ. ಕೋಡ್ ನಂಬರ್ ತಗೊಡ್ತಿರೋದು ಈಗ ಬಾಯಲ್ಲಿ ತಪ್ಪಾಗಿದೆ ನಂಬರು ಅಂತ ಅಲ್ಲೆಲ್ಲ ಮೆಸೇಜ್ ಬಂತ ನೋಡಿ ಅಂತ ಮೊಬೈಲ್ ತಂದು ಕೊಡುತ್ತೀರ. ಈಗ ಅದಕ್ಕೆ ಅದು 2 ATM ಮುಂದೆ ಕೈಲಾದ ಈಗ ಗಮನ ಕಡೆ ಕೊಟ್ಬಿಟ್ಟು ಸುಮಾರು ಇದ್ದಾವೆ ATM. ಕನ್ನಡಕ ಇಲ್ಲ ಸರ್, ಅವನೇ ಅವನೇ ವಿಡಿಯೋ ಮಾಡ್ತಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಳಲ್ಸಿಪುರ ಕ್ಷೇತ್ರದಿಂದ ಮುಂದಿನ ವರ್ಷ ಗೆಲ್ಲೋದು ಕಷ್ಟ ಅನ್ನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಹಿನ್ನೆಲೆ ಕ್ಷೇತ್ರ ಬದಲಿಸೋಕೆ ನಿರ್ಧರಿಸಿದ್ರ HD ರೇವಣ್ಣ. ವಾಸ್ತು ಪ್ರಕಾರ ಹಾಸನದಲ್ಲಿ ಬೃಹತ್ ಬಂಗಲೆ ನಿರ್ಮಾಣ.
ಕ್ಷೇತ್ರದಲ್ಲಿ ಜನಪರ ಕೆಲಸ ಮಾಡಲು ಸರ್ಕಾರ ಅನುದಾನ ನೀಡ್ತಾ ಇಲ್ಲ, ಯಾಕಪ್ಪ ಶಾಸಕ ಅದೇ ಅನಿಸ್ತಾ ಇದೆ, ಬೇಸರ ವ್ಯಕ್ತಪಡಿಸಿದ ಶಾಸಕ ಸ್ವರೂಪ್ ಪ್ರಕಾಶ್. ಹಾಸನ ನಗರಸಭೆಯನ್ನ ಮೇಲ್ದರ್ಜೆಗೇರಿಸಿ ಅನುದಾನ ನೀಡಲ್ಲ ಅಂತ ಚೌಕಾಸಿ, 3 ವರ್ಷ ಯಾವುದೇ ಅನುದಾನವಿಲ್ಲ, ಹೆಚ್ಚುವರಿ ಹುದ್ದೆಯನ್ನ ಭರ್ತಿ ಮಾಡುವಂತಿಲ್ಲ ಅಂದ ರಾಜ್ಯ ಸರ್ಕಾರ. ಪ್ರಿಯಕರನೊಟ್ಟಿಗೆ ಪ್ರಣಯದಾಟ, ಪತಿಯಿಂದ ಅಡ್ಡಿ, ನಿತ್ಯ ಎಣ್ಣೆ ಊಟದಲ್ಲಿ ಚೂರ್ಚೂರು ವಿಷ ಹಾಕಿ ಕೊಲ್ಲೋ ಪ್ಲಾನ್, ಎಚ್ಚೆತ್ತ ಪತಿ ಬಚಾವ್. 2 ವರ್ಷಗಳೇ ಕಳೆದರೂ ಭರ್ತಿಯಾಗದ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ, ಸ್ಥಳೀಯರು ಕೂಡ ಅಧ್ಯಕ್ಷರಾಗದಿದ್ರೆ ಪ್ರತಿಭಟನೆ, ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಎಚ್ಚರಿಕೆ. ಚೂರು ಹಣ ತಕೊಡಪ್ಪ ಅಂತ ಎಟಿಎಂ ಕೊಟ್ಟ ವೃದ್ಧೆಯನ್ನ ಯಾಮಾರಿಸಿದ ಖತರ್ನಾಕ್ ಕಳ್ಳ, ನಕಲಿ ಕಾರ್ಡ್ ವಾಪಸ್ ನೀಡಿ ಹಣ ಡ್ರಾ ಮಾಡಿಕೊಂಡು ಎಸ್ಕೇಪ್. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ BBC ಟಿವಿ, ಸತ್ಯದ ಕಡೆ ನಮ್ಮ ಕಡೆ.